ಹಾಯ್, ನಮಸ್ಕಾರ ಕನ್ನಡಿಗರೇ. ಹಿಡನ್ ಎಕ್ಸ್ಪ್ಲೋರ್ ಕನ್ನಡಿಗ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಈ ವಿಡಿಯೋದಲ್ಲಿ ನಾವು ನಮ್ಮ ಗುಬ್ಬಿ ಹತ್ರ ಇರೋ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ನಾವು ಹೋಗ್ತಾ ಇರೋ ರೂಟು ನಿಟ್ಟೂರಿಂದ ಚೋಳೂರಿಗೆ ಹೋಗೋ ರೋಡು. ಇವತ್ತು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ಆ ಪ್ಲೇಸ್ ಯಾವುದು ಅಂತ ಗೊತ್ತಾಗುತ್ತೆ. ಇವಾಗ ನಾವು ನಿಟ್ಟೂರಿಂದ ಮುಂದೆ ಹೆಸರಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಹೆಸರಳ್ಳಿ ಬಿಟ್ಟರೆ ನೆಕ್ಸ್ಟ್ ಸಿಗುತ್ತೆ ರಾಂಪುರ ಗೇಟು. ನೆಕ್ಸ್ಟು ನಾಗೇನಹಳ್ಳಿ ಗೇಟಲ್ಲಿ ಲೆಫ್ಟಿಗೆ ತಿರ್ಕೊಬೇಕಾಗುತ್ತೆ. ಈ ಗೇಟಿಂದ 1 ಕಿಲೋಮೀಟ್ರ್ ಮುಂದೆ ಹೋದರೆ ನಾಗೇನಹಳ್ಳಿ ಸಿಗುತ್ತೆ. ಅದಕ್ಕೆ ನಾಗೇನಹಳ್ಳಿ, ಅಳಸಿ ನಾಗೇನಹಳ್ಳಿ ಅಂತ ಕರೀತಾರೆ. ನಾವು ಹೋಗ್ತಾ ಇರೋ ಪ್ಲೇಸ್ ಅಂತೂ ಫುಲ್ ಆಫ್ ರೋಡಿಂಗ್ ಆಗಿರುತ್ತೆ. ಇದೇ ನಾಗೇನಹಳ್ಳಿ. ಈ ಊರಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲೇ ಸಿಗುತ್ತೆ ನಮಗೆ ಎಮ್ಮೆನ್ ಕೋಟೆ, ಮೂಗನಾಯಕನ ಕೋಟೆ ಅಂತಲೂ ಕರೀತಾರೆ ಊರಿಗೆ. ನೆಕ್ಸ್ಟ್ ಸಿಗೋ ರೋಡು ನಿಟ್ಟೂರಿಂದ ತ್ಯಾಕ್ಟೂರ್ ಸೈಡಿಂದ ಎಮ್ಮೆನ್ ಕೋಟೆ ಹೊಸಕೆರೆಗೆ ಹೋಗೋ ರೋಡ್ ಇದು. ನಾವಿವಾಗ ಹೋಗ್ತಾ ಇರೋದು ಎಮ್ಮೆನ್ ಕೋಟೆಯಲ್ಲಿ. ನಾವು ಹೋಗ್ತಾ ಇರೋ ಪ್ಲೇಸು ಈ ಊರಿಂದ ಒಂದು 3 ಕಿಲೋಮೀಟ್ರ್ ಇದೆ. ಈ ಊರಲ್ಲಿ ತುಂಬ ಹಳೆ ಇತಿಹಾಸ ಇರೋ ದೇವಸ್ಥಾನಗಳಿದ್ದಾವೆ. ಆ ಎಲ್ಲ ದೇವಸ್ಥಾನಗಳಿಗೂ ಪ್ರಮುಖವಾದ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ರೋಡು ರಂಗನಾಥ ಸ್ವಾಮಿ ತೇರೆಳೆಯೋ ಜಾಗ, ತೇರು ಬೀದಿ ಅಂತ ಕರೀತಾರೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಲೆಫ್ಟಿಗೆ ತಿರ್ಕೊಬೇಕಾಗುತ್ತೆ. ನಾವು ಹೋಗ್ತಾ ಇರೋ ಜಾಗದ ಇತಿಹಾಸನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಇಲ್ಲೇ ಐತೆ ನೋಡಿ ಗಣಪತಿ ದೇವಸ್ಥಾನ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಸ್ಟ್ರೈಟು ಒಂದು 3 ಕಿಲೋಮೀಟ್ರ್ ದೂರ ಹೋದರೆ ನಾವು ಹೋಗೋ ಪ್ಲೇಸ್ ಸಿಗುತ್ತೆ. ಮುಂದೆ ಒಂದು ಚಾನಲ್ ಇದೆ, ಅಲ್ಲಿಂದ ರೈಟ್ ತಗೊಂಡು ಸ್ಟ್ರೈಟ್ ಹೋದರೆ ಫುಲ್ ಆಫ್ ರೋಡಿಂಗ್ ರೋಡ್ ಇದು. ನಾವು ಹೋಗ್ತಿರೋ ಜಾಗದ ಇತಿಹಾಸ ತಿಳ್ಕೊತ ಹೀಗೆ ಆಫ್ ರೋಡ್ ಎಂಜಾಯ್ ಮಾಡ್ಕೊತ ಅಲ್ಲಿ ಜಾಗಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸುಮಾರು 800 ವರ್ಷಗಳ ಹಿಂದೆ ಆ ಕಾಡಿನ ದಾರಿಲಿ ಬಾಳೆಗಾರರು ಹೋಗ್ತಿರ್ತಾರೆ. ಆ ದಾರಿಲಿ ಒಂದು ಮೂರ್ತಿನ ಅವರು ನೋಡ್ತಾರೆ. ಮೂರ್ತಿ ಅಂದರೆ ಅದು ಒಂದು ಕಂಬದ ರೂಪದಲ್ಲಿರುತ್ತೆ. ಆ ಮೂರ್ತಿನ ಅವ್ರು ನೋಡ್ತಿದ್ದಂಗೆ ಅವ್ರಿಗೊಂಥರ ಏನೋ ಯಾವುದೋ ದೇವ್ರು ಇರ್ಬೋದು ಒಂದು ಭಕ್ತಿ ಉಂಟಾಗುತ್ತೆ ಅವ್ರ ಮನಸ್ಸಲ್ಲಿ. ಆವಾಗ ಅವರು ಅಲ್ಲೇ ಪಕ್ಕದಲ್ಲಿ ಒಂದು ದೊಣೆ ಅಂದರೆ ಕಲ್ಯಾಣಿ ಥರ ಇರುತ್ತಲ್ಲ, ಅದರಿಂದ ನೀರು ತಗೊಂಬಂದು ಆ ಮೂರ್ತಿನೆಲ್ಲ ಸ್ವಚ್ಛ ಮಾಡಿ ತೊಳೆದು ಅವ್ರಿಗೆ ಯಾವ ಥರ ಗೊತ್ತಿರುತ್ತೋ ಆ ಥರ ದೇವ್ರಿಗೆ ಪೂಜೆ ಶುರು ಮಾಡ್ತಾರೆ. ಆ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ. ಅಷ್ಟರಲ್ಲಿ ಅವ್ರವ್ರ ಮನೆಗಳಿಗೆ ಹೊರಟೋಗ್ತಾರೆ. ಅವ್ರು ಹೋಗಿದ್ದು ರಾತ್ರಿನೇ ಆ ಸ್ವಾಮಿಯವರು ಅವ್ರ ಕನಸಲ್ಲಿ ಬಂದು, ನಾನು ರಂಗನಾಥ ಸ್ವಾಮಿಯಾಗಿ ಈ ಜಾಗದಲ್ಲಿ ನೆಲೆಯಾಗಿದ್ದೀನಿ ಅಂತ ಒಂದು ಕುರು ಕೊಡ್ತಾರೆ ಅವ್ರಿಗೆ. ಅವತ್ತಿಂದ ಅವರು ದಿನನಿತ್ಯ ಕಾಡಿಗೆ ಹೋಗಿ ಅವ್ರ ಕೈಲಿ ಏನಿರುತ್ತೋ ಅದನ್ನು ತಗೊಂಡೋಗಿ ಪೂಜೆ ಮಾಡಿಕೊಂಡು ಡೈಲಿ ಬರ್ತಿರ್ತಾರೆ. ಹಂಗೆ ಕಾಲಕ್ರಮೇಣ ದಿನ ಕಳೆದಂತೆ ಏನಾಗುತ್ತೆ ಅಂದರೆ ಆ ಮೂರ್ತಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿನಕ್ಕೂ ಆ ಮೂರ್ತಿ ಜಾಸ್ತಿ ಎತ್ತರ ಆಗ್ತಾ ಹೋಗ್ತಿರುತ್ತೆ. ಆವಾಗ ಬಾಳೆಗಾರ ಏನು ಮಾಡ್ತಾರೆ ಅಂದರೆ, ನೀನು ಹಿಂಗೆ ಬೆಳೀತಾ ಹೋದರೆ ನಿನಗೆ ನಾವು ಪೂಜೆ ಮಾಡೋದು ಹೆಂಗೆ ಅಂತ ಆ ಮೂರ್ತಿ ಮೇಲೆ ಒಂದು ಕಲ್ಲನ್ನು ಇಡ್ತಾರಂತೆ. ಆ ಕಲ್ಲು ಇವತ್ತು ಆ ಮೂರ್ತಿ ಮೇಲೆ ಹಾಗೇ ಇದೆ. ಆ ಕಲ್ಲಿಟ್ಟಾಗಿಂದ ಆ ಮೂರ್ತಿ ಬೆಳೆಯೋದು ಪೂರ್ತಿ ಕಮ್ಮಿ ಆಗುತ್ತೆ. ಹಾಗೆ ಕಾಲಕ್ರಮೇಣ ಚೋಳರ ಆಳ್ವಿಕೆ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಸ್ವಾಮಿಗೆ. ಚೋಳರು ಆಳ್ವಿಕೆ ನಂತರ ತಿರ್ಗಾ ಮತ್ತೆ ಪಾಳ್ಯಗಾರರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಆ ಪಾಳ್ಯಗಾರರ ಆಳ್ವಿಕೆ ಸಮಯದಲ್ಲಿ ರಂಗನಾಯಕ ಅನ್ನೋ ಒಬ್ಬರು ಪಾಳ್ಯಗಾರ ಮತ್ತೊಂದು ಸ್ವಾಮಿ ಮೂರ್ತಿನ ಅವರು ಕೆತ್ತನೆ ಮಾಡಿಸ್ತಾರೆ. ಆ ಮೂರ್ತಿನ ಅಲ್ಲೇ ಕೆಳಗಡೆ ಈ ಗುಡ್ಡದಿಂದ ಕೆಳಗಡೆ ಆ ತಿರುವಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಆ ಮೂರ್ತಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ಮೇಲೆ ಅವರಿಗೆ ರಂಗಾಪುರ ಅಂತ ಹೆಸರಿಡ್ತಾರೆ. ಹಿಂಗೆ ಕಾಲಕ್ರಮೇಣ ಬನ್ನಿಗ ನಾಯಕ ಅನ್ನೋ ಪಾಳ್ಯಗಾರನ ಆಳ್ವಿಕೆ ಸಮಯದಲ್ಲಿ ಅವ್ರ ಆಳ್ವಿಕೆ ಸಮಯದಲ್ಲಿ ಅಲ್ಲಿ ಎಲ್ಲರಿಗೂ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾಯಿಲೆ ಬಂದಿದ್ದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಬೇರೆ ಕಡೆ ಈ ಊರು ಬಿಟ್ಟು ಬೇರೆ ಕಡೆಗೆ ಎಲ್ಲ ವಲಸೆ ಹೋಗ್ತಾರೆ. ಇಲ್ಲಿ ಗುಡ್ಡದ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಮೂರ್ತಿನ, ಅದನ್ನು ಬೇರೆ ಕಡೆ ಎತ್ಕೊಂಡೋಗಿ ಅಲ್ಲಿ ತಿರ್ಗಾ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ. ವಲಸೆ ಹೋಗಿ ಆ ಊರಿಗೆ ಬನ್ನಿಗ ನಾಯಕನಹಳ್ಳಿ ಅಂತ ಹೆಸರಿಟ್ಟು ಅಲ್ಲಿ ಆಳ್ವಿಕೆ ನಡೆಸ್ತಿರ್ತಾರೆ. ಹಾಗೆ ಕಾಲಕ್ರಮೇಣ ಮೂಗನಾಯಕನ ಆಳ್ವಿಕೆ ಕಾಲದಲ್ಲಿ ಮತ್ತೆ ಆ ಮೂರ್ತಿನ ತಗೊಂಬಂದು ಈಗ ಏನು ಮೂಗನಾಯಕನ ಕೋಟೆ, ಎಮ್ಮೆನ್ ಕೋಟೆ ಅಂತ ಇದೆಯಲ್ಲ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮೂಗನಾಯಕ ಅನ್ನೋ ಪಾಳ್ಯಗಾರ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಊರಿಗೆ ಮೂಗನಾಯಕನ ಕೋಟೆ ಅಂತ ಹೆಸರು ಬರುತ್ತೆ ಅವಾಗಿಂದ. ಆ ಕಾಲದಿಂದಲೂ ಸ್ವಾಮಿಯವ್ರನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಊರು ಮೂಗನಾಯಕನ ಕೋಟೆ.
ಆ ಸ್ವಾಮಿಯವರ ಮೂಲ ಜಾಗನೇ ನಾವಿವತ್ತು ಬಂದಿರೋದು. ಜಾಗಕ್ಕೆ ಅಂದರೆ ಈ ಗುಡ್ಡಕ್ಕೆ ಏನಂತ ಹೆಸರು ಕರೀತಾರೆ ಅಂದರೆ ಕೋಟೆ ಗುಡ್ಡ ಅಂತ ಕರೀತಾರೆ. ಇದೇ ಆ ಸ್ವಾಮಿಯವರ ಮೂಲ ಜಾಗ. ನಮ್ಮ ಗುಬ್ಬಿ ತಾಲೂಕಲ್ಲೂ ಇಂಥ ಸುಂದರವಾದ ಜಾಗ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ ಸ್ವಾಮಿಯವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದೇ ನೋಡಿ ಸ್ವಾಮಿಯವರು ಕಂಬದ ರೂಪದಲ್ಲಿರೋ ಮೂಲ ಮೂರ್ತಿ. ಈ ಸ್ವಾಮಿಯವರು ಸಂತಾನ ಇಲ್ದವ್ರಿಗೆ, ಅದರಲ್ಲೂ ಗಂಡು ಸಂತಾನ ಬೇಡವ್ರಿಗೆ ಹೂ ಪ್ರಸಾದ ಮೂಲಕ ಪರಿಹಾರ ನೀಡ್ತಾರೆ. ಹಾಗೆ ಸ್ವಾಮಿಯವ್ರಿಗೆ ಸೇವೆ ಸಲ್ಲಿಸೋರು ಕೆಳಗಡೆ ಭೂತಪ್ಪನ ಗುಡಿ ಹತ್ರ ಅವ್ರು ಸೇವೆ ಮಾಡ್ತಾರೆ. ಸ್ವಾಮಿಯವ್ರಿಗೆ ಎಮ್ಮೆನ್ ಕೋಟೆ ಅಂದರೆ ಮೂಗ್ನಾಯಕನ ಕೋಟೆಯಲ್ಲಿ ತುಂಬ ಅದ್ಭುತವಾಗಿರೋ ದೇವಸ್ಥಾನ ನಿರ್ಮಾಣ ಮಾಡಿ ವಿಜೃಂಭಣೆಯಿಂದ ಜಾತ್ರೆ ಹಬ್ಬ ಹರಿದಿನಗಳನ್ನ ನಡೆಸ್ಕೊಂಬರ್ತಾ ಇದ್ದಾರೆ. ಸ್ವಾಮಿಯವ್ರಿಗೆ ಆಷಾಢ ಮಾಸದ ಮೊದಲ ಏಕಾದಶಿಯಂದು ಬ್ರಹ್ಮರಥೋತ್ಸವ ನಡೆಯುತ್ತೆ. ನಾವು ಎಕ್ಸ್ಪ್ಲೋರ್ ಮಾಡಿರೋ ಈ ಜಾಗ ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಜಾಗನ ಮೊದಲೇ ಯಾರ್ಯಾರು ನೋಡಿದ್ದೀರಾ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತಷ್ಟು ಎಕ್ಸ್ಪ್ಲೋರ್ ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.